ಕರ್ತನಿಗೆ ಸುಬಿಗಳು, ನಿಮ್ಮೆಲ್ಲರಿಗೆ ಸುಬಿಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ. ಹಿಂಸೆ ಪಡುವವರಿಗೆ ಭಾರಿ ಹಿಂಸೆಯಿಂದ ಇದ್ದಾನೆ. ಕಷ್ಟಪಡುವವರಿಗೆ, ಆವೇದನೆ ಪಡುವವರಿಗೆ ದೇವರು ಪ್ರೀತಿ ತೋರಿಸ್ತಾ ಇದ್ದಾರೆ. ಸಹೋದರರೇ, ಕರ್ತನು ಪ್ರತ್ಯಕ್ಷವಾಗುವ ತನಕ ದೀರ್ಘ ಶಾಂತಿಯಿಂದ ಇಂದಿರ್ರಿ. ಕರ್ತನು ಪ್ರತ್ಯಕ್ಷವಾಗುವ ತನಕ ತರಗಳಲ್ಲಿ ಮಾತು ನಿನ್ನ ಜೀವನದಲ್ಲಿ, ನಿನ್ನ ಬಾಳಿನಲ್ಲಿ, ನಿನ್ನ ವಯಸ್ಸು, ನಿನ್ನ ಜೀವಿತ, ನಿನ್ನ ಇಂದಿನ ದಿವಸ, ನಿನ್ನ ಮುಂದಿನ ದಿವಸ ಜ್ಞಾಪಕ ಮಾಡಿಕೊಂಡ್ರೆ ನೀನು ಬಹು ವಿಸ್ತಾರವಾದ ನೀನು ಚಿಂತೆಯಿಂದ ಇದ್ದೀಯ. ಬಹು ಚಿಂತೆ ನಿನಗೆ ಸುತ್ತುತ್ತಾ ಇದೆ. ಏಕೆಂದರೆ ನೀನು ಅವಮಾನ, ಹಿಂಸೆ ಎದುರಾಡಿ ಹೋರಾಡ್ತೀಯ. ಆದರೆ ನಿನಗೆ ಫಲಗಳು ಸಿಗ್ತಾ ಇಲ್ಲ. ಹಣದ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಅಭಿವೃದ್ಧಿ ಇಲ್ಲ, ಉದ್ಯೋಗವಿಲ್ಲ, ಹೊಲದಲ್ಲಿ ಕಾಳು ಮನೆಗೆ ಬರುವುದಿಲ್ಲ, ಸಾಲ ಚಿಂತೆ, ಎಲ್ಲ ಚಿಂತೆಗೆ ನೀನು ಬೇಸರಗೊಂಡಿದ್ದೀಯ. ಇಂದಿನ ದಿವಸ ದೇವರು ಹೇಳ್ತಾ ಇದ್ದಾನೆ, ನ್ಯಾಯಾಧಿಪತಿ ಬಾಗಿಲಿನಲ್ಲಿ ಹತ್ತಿರದಲ್ಲೇ ಇದ್ದಾನೆ. ನ್ಯಾಯಾಧಿಪತಿ ಅಂದರೆ ನಮ್ಮ ದೇವರು ಯೇಸು ಕ್ರಿಸ್ತನು, ನೀತಿ ಸೂರ್ಯನು ಬಾಗಿಲದಲ್ಲಿ ನಿಂತಿದ್ದಾನಂತೆ. ನ್ಯಾಯಾಧಿಪತಿ ಬಾಗಿಲದಲ್ಲಿ ನಿಂತಿದ್ದಾನೆ. ನೀನು ಮಾಡೋದೆಲ್ಲ ನೋಡ್ತಾ ಇದ್ದಾನೆ. ನಿನ್ನ ಕ್ರಿಯೆಗಳನ್ನು ನೋಡ್ತಾ ಇದ್ದಾನೆ, ನಿನ್ನ ಕಷ್ಟಗಳನ್ನು ನೋಡ್ತಾ ಇದ್ದಾನೆ, ನಿನ್ನ ಮೋಸಗಳು ನೋಡ್ತಾ ಇದ್ದಾನೆ, ನಿನ್ನ ಶ್ರೇಷ್ಠಗಳನ್ನು ನೋಡ್ತಾ ಇದ್ದಾನೆ. ನೀನು ಶ್ರೇಷ್ಠವಾಗಿ ಫಲಿಸಬೇಕು ಅಂತ ದೇವರನ್ನು ನೀನು ಪ್ರಾರ್ಥನೆ ಮಾಡ್ತೀಯ. ಮತ್ತೆ 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 ದೇವರು ಅಲ್ಲಿಂದ ಬರುವ ಕಷ್ಟಗಳು, ಶ್ರಮಗಳು, ಹಿಂಸೆಗಳು, ಅವಮಾನಗಳಿಂದ ತಟ್ಕೊಳಕ್ಕಾಗ್ತಾ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನೋಡ್ರಿ, ವ್ಯವಸಾಯಗಾರನು ವ್ಯವಸಾಯವನ್ನು ಬಿತ್ತಿದಾಗ ಆ ಫಲಕ್ಕಾಗಿ ಹೇಗೆ ಎದುರು ನೋಡ್ತಾನೆ. ಆ ಮಳೆಗಾಗಿ, ಮುಂಗಾರು ಮಳೆಗಾಗಿ, ಹಿಂಗಾರು ಮಳೆಗಾಗಿ ಹೇಗೆ ಎದುರು ನೋಡ್ತಾನೆ. ತಾಳ್ಮೆಯಿಂದ ನೋಡ್ತಾನ್ರಿ. ಆ ತಾಳ್ಮೆ, ಸಹನ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ದೇವರು ನಮ್ಮನ್ನು ಪ್ರೀತಿಸಿ ನಿಮಗೆ ಇರುವ ಪ್ರತಿ ಅಡ್ಡಂಕಿಗಳನ್ನು ತೊಲಗಿಸುವುದಕ್ಕೆ ದೇವರು ಕೃಪೆ ಕೊಡ್ತಾ ಇದ್ದಾರೆ. ನೋಡ್ರಿ, ವ್ಯವಸಾಯಗಾರನನ್ನು ನೋಡ್ರಿ, ಅವನು ಭೂಮಿ ಮೇಲೆ ಬೆಳೆಯುವ ಫಲಕ್ಕಾಗಿ ಕಾದಿದ್ದು ಮುಂಗಾರು ಹಿಂಗಾರು ಮಳೆಗೋಸ್ಕರ ಬರುವ ತನಕ ದೀರ್ಘ ಶಾಂತಿಯಿಂದ ಇರುವನು. ನೀವು ದೀರ್ಘ ಶಾಂತಿಯಿಂದ ಇರ್ರಿ. ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ. ನಿಮ್ಮ ಹೃದಯಗಳು ಪರಿಶುದ್ಧಪಡಿಸಿಕೊಳ್ಳ್ರಿ, ದೃಢಪಡಿಸಿಕೊಳ್ಳ್ರಿ, ಧೈರ್ಯ ತಂದುಕೊಳ್ಳ್ರಿ. ನಾನು ನಿಮ್ಮ ಜೊತೆಯಲ್ಲಿದ್ದೇನೆ, ನೀವು ಧೈರ್ಯವಾಗಿರೋಂತಂದು ಭಾಳ ಸಲ ಹೇಳಿದಾನ ನಮ್ಮ ಯೇಸಪ್ಪ. ನಾವು ಗುರ್ತು ಮಾಡ್ಕೋಬೇಕು. ಏಕೆಂದರೆ ಈ ಲೋಕದಲ್ಲೆಲ್ಲ ಕೆಟ್ಟ ಚಾಳಿ, ಕೆಟ್ಟ ಮಾತು, ಕೆಟ್ಟ ಸಹವಾಸ, ಒಳ್ಳೇದು ಯಾವುದೂ ಇಲ್ಲ. ಆದರೆ ನೀನು ನೀತಿವಂತನಾಗಿ ಜೀವಿಸ್ಬೇಕು. ಯಾಕೆಂದರೆ ದೀಕ್ಷಾ ಸ್ಥಾನ ತಗೊಂಡಿದ್ಯಾ. ಜೀವಿತ ಕಾಲವೆಲ್ಲ ನಾನು ನೀತಿಯಿಂದ ನಡಿತೀನಿ. ನನ್ನ ಯೇಸು ಕ್ರಿಸ್ತನ ರೂಪವಾಗಿ ನಡಿತೀನಿ. ನಾನು ರೂಪಾಂತರ ಚೆಂದುತ್ತೀನಿ, ರೂಪಾಂತರವಾಗಿ ನಾನು ನಡೆದುಕೊಳ್ತೀನಿ ಅಂತಂದು ದೇವರು ಹೇಳ್ತಾ ಇದ್ದಾರೆ. ನೋಡ್ರಿ, ನ್ಯಾಯಾಧಿಪತಿ ನಿಮ್ಮ ಬಾಗಿಲಿನಲ್ಲಿ ಹತ್ತಿರ ಇದ್ದಾನೆ. ನ್ಯಾಯ ವಿಚಾರಣೆ ಮಾಡೋದಕ್ಕೆ ಬಾಗಿಲಿನಲ್ಲಿದ್ದಾನೆ. ಬಂದ್ಬಿಡ್ತಾ ಇದ್ದಾನೆ ಯೇಸಯ್ಯ, ಪ್ರತ್ಯಕ್ಷವಾಗ್ತಾನೆ. ನಾವು ಪ್ರತ್ಯಕ್ಷವಾದಾಗ ನಮ್ಮ ಅವರ ಪ್ರಕಾಶವು ನಮ್ಮ ಮೇಲೆ ಬಿದ್ದಾಗ ನಾವು ಸುಳ್ಳುಗಾರರಾಗಿರಬಾರ್ದು, ಮೋಸಗಾರರಾಗಿರಬಾರ್ದು, ಯಾರನ್ನೂ ಮೋಸ ಮಾಡೋವರಾಗಿರಬಾರ್ದು. ನಮ್ಮ ಮಾತು ಹೌದಂದರೆ ಹೌದು, ಇಲ್ಲಾಂದರೆ ಇಲ್ಲ. ನೆಮ್ಮದಿ, ಸಹನ ಇರಬೇಕು.
ದೀರ್ಘ ಶಾಂತಿ ಇರಬೇಕು ನಿಮ್ಮ ಹೃದಯದಲ್ಲಿ. ದೀರ್ಘ ಶಾಂತಿ ಅಂದರೆ ಬಹು ತಾಳ್ಮೆಯಿಂದ ನೀನು ಜೀವಿಸಬೇಕು. ನೋಡ್ರಿ, ನ್ಯಾಯಾಧಿಪತಿ ಬಾಗಿಲಿನಲ್ಲಿ ಹತ್ತಿರದಲ್ಲಿ ನಿಂತಿದ್ದಾನೆ. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತಾಡಿದ ಪ್ರವಾದಿಗಳನ್ನೇ ಮಾದರಿಯಾಗಿ ಮಾಡಿಕೊಳ್ಳ್ರಿ. ಪ್ರವಾದಿಗಳನ್ನು ಮಾದರಿಯಾಗಿ ಮಾಡಿಕೊಳ್ಳ್ರಿ ಅಂದರೆ ಯಾರೇ? ಪೇತೂರು ನೋಡ್ರಿ, ಇಷ್ಟು ಕಷ್ಟಗಳನ್ನು ಹೊತ್ತಿದ್ದ ಬರ್ನಬ್ಬ, ಪೌಲು, ಸೀಲ, ಇವರೆಲ್ಲ ಅವ್ರನ್ನ ಆಧಾರ ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಇದ್ದಾರೆ. ತಾಳಿಕೊಂಡಿರುವವರು ಧನ್ಯರು ಅಂತ ಹೇಳ್ತಿದ್ದೀವಲ್ಲ, ನೀವು ಯೋಬುನಲ್ಲಿ ತಾಳ್ಮೆ ವಿಷಯ ಅದನ್ನೇ ಹೇಳ್ತಾ ಇರೋದು. ನಾನು ಬರ್ನಬ, ಪೌಲು, ಸೀಲ ಅಂತ ಹೇಳಿದ್ದೀನಿ, ಆದರೆ ಇಲ್ಲಿ ಯೋಬುನು ಸಹನ. ಅವನಿಗೆ ಅಪವಾದಿ ಹಿಡಿದು ಬಿಟ್ಟಿದ್ದಾನೆ. ಅಪವಾದಿ ಹಿಡಿದು ಮೈಯೆಲ್ಲ ಇಷ್ಟಿಷ್ಟು ಗಡ್ಡೆಗಳಾಗಿ ಕೆರಿತಾ ಇದ್ದಾನೆ. ಕೆರೆದರೆ ನಿಮಗೆ ಸುಖ ಬರುತ್ತೆ ನೋಡ್ರಿ, ಅಷ್ಟು ಸುಖ ಅಂಥ ಗಡ್ಡೆಗಳು ಶರೀರದಲ್ಲಿ ಕೆರ್ಕಂತ ಇದ್ದಾನೆ. ಆದರೆ ತಾಳ್ಮೆಯಿಂದ ದೇವರಿಗೋಸ್ಕರ ಸಹವಾಸ ಬಿಟ್ಟಿಲ್ಲ, ದೇವರನ್ನ ಸ್ತುತಿ ಮಾಡೋದು ಬಿಟ್ಟಿಲ್ಲ, ದೇವರ ಮೇಲೆ ಆಧಾರ ಬೀಳೋದು, ಆಧರಣೆಯನ್ನು ಅದನ್ನೆಲ್ಲ ಕೂಡ ಇದನ್ನು ಮಾಡಿದ್ದಾನೆ ನೋಡ್ರಿ. ತಾಳ್ಮೆಯಿಂದ ಕರ್ತನು ಅವನಿಗೆ ಅತ್ಯಂತದಲ್ಲಿ ಕರ್ತನು ಕರುಣಾಸಾಗರನಾಗಿ ದಯಾ ಉಳ್ಳವನಾಗಿ ಇದ್ದಾನೆಂದು ತಿಳ್ಕೊಂಡಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಮ್ಮನ್ನು ಪ್ರೀತಿಸಿದೆಯಾ ತಂದೆ, ಸ್ತೋತ್ರ. ಏಸಪ್ಪ, ನಿಮಗೆ ಸ್ತೋತ್ರ ಸ್ತೋತ್ರ. ಮುಂಗಾರು ಮಳೆ, ಹಿಂಗಾರು ಮಳೆಗೋಸ್ಕರ ನೆಮ್ಮದಿಯನ್ನು ಕೊಟ್ಟಿದ್ದೀಯಾ, ನಿಮಗೆ ಸ್ತೋತ್ರ ಏಸಪ್ಪ. ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಏಸಪ್ಪ, ನಮ್ಮನ್ನು ಪ್ರೀತಿಸಿದೆಯಾ. ನ್ಯಾಯಾಧಿಪತಿ ಬಾಗಿಲಿನಲ್ಲಿದ್ದಾನೆ, ನೀತಿ ಸೂರ್ಯನು ನಮ್ಮನ್ನು ಪ್ರಕಾಶಿಸಿದ್ದಾನೆ, ಎದುರುಬಾಡ್ರಿ ಅಂತ ಹೇಳ್ತಾ ಇದ್ದಾನೆ. ಸ್ತೋತ್ರ ಏಸಪ್ಪ, ನಿಮಗೆ ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇಲೆ